ನಡೆಸಿದಂಥ 1556ನೇ ಶಿವಾನುಭವ ಕಾರ್ಯಕ್ರಮದ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿರತಕ್ಕಂಥ ಈ ಸುಂದರ ಸಮಾರಂಭದ ವೇದಿಕೆಗಳಿರುವಂಥ ನಮ್ಮೂರಿನ ಹಿರಿಯರು, ಸಾತ್ವಿಕರು, ಕ್ರಿಯಾಶೀಲರಂಥ ಸನ್ಮಾನಿತರಂಥ ಲಿಂಗಪ್ಪ ಸತ್ಯಪುರವರೇ ಹಾಗೂ ಯುವಕರಾದಂಥ ಮಲ್ಲೇಶ ಪದರೂರವರೇ, ನಮ್ಮೂರಿನ ಕಲ್ಪತಗಿರಿಯ ವೇದಿಕೆಯ ಅಧ್ಯಕ್ಷರು, ಕ್ರಿಯಾಶೀಲರು, ಸಾಹಿತಿಗಳಾದಂಥ ಚಂದ್ರಕರ ಇಟ್ಕೊಂಡವರೇ ಹಾಗೂ ಈ ನಮ್ಮ ಬಸವ ಕೇಂದ್ರದ ಗ್ರಾಮ ಘಟಕದ ರೂವಾರಿಗಳು, ನಮ್ಮ ಗ್ರಾಮವನ್ನು ಇವತ್ತು ಎತ್ತರ ಮಟ್ಟಕ್ಕೆ ಬಯತಕ್ಕಂಥ ರೂವಾರಿಗಳಾದಂಥ ಮಲ್ಲಿಕಾರ್ಜುನ ಖಂಡಮ್ಮನವರೇ ಹಾಗೂ ಯುವಕ ಮಿತ್ರರೇ, ಮಕ್ಕಳೇ, ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದ ತಕ್ಷಣ ನಮ್ಮ ದೇಶಕ್ಕೆ ಒಂದು ಪರಿಸ್ಥಿತಿ ಬಂತು. ಹ್ಯಾಂಗೆ ನಮ್ಮ ಪ್ರಜೆಗಳನ್ನು ಹ್ಯಾಂಗೆ ನಾವು ಇದು ಮಾಡಬೇಕು, ಯಾವ ಥರ ನಾವು ದೇಶವನ್ನು ಕಟ್ಟಬೇಕು, ನಮ್ಮ ಪ್ರಜೆಗಳಿಗೆ ಯಾವ ಥರವಾದಂಥ ಕಾನೂನನ್ನು, ಎಲ್ಲ ಸುಭಿಕ್ಷೆಯನ್ನು, ಸಮಾನತೆಯನ್ನು ಹ್ಯಾಂಗೆ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಎಲ್ಲರೂ ಹುಡುಕಾಡಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಯಾಕಂದ್ರೆ ಅಂತ ಒಂದು ಕ್ರಿಟಿಕಲ್ ಪರಿಸ್ಥಿತಿ ಅದು ಸಾಮಾನ್ಯವಾದ, ಅದಕ್ಕೆ ಸರಿಯಾದ ಜ್ಞಾನ ಬೇಕು, ಅಂತ ಕ್ರಿಯಾಶೀಲ ವ್ಯಕ್ತಿ ಬೇಕು. ಅದಕ್ಕೆ ಅವು ಎಲ್ಲರೂ ಸೋಚ್ ತೆಗೆದಾಗ ಇದಕ್ಕೆ ಯೋಗ್ಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಅವರು ಅಂಥ ಒಂದು ಸಂವಿಧಾನ ಕೊಟ್ಟಂದ್ರೆ ಕೇವಲ ಭಾರತ ದೇಶ ಅಲ್ಲ, ಇಡೀ ವಿಶ್ವಕ್ಕೆ ಮಾನ್ಯವಾದಂಥ ಸಂವಿಧಾನ ಕೊಟ್ಟರು. ಅದಕ್ಕೆ ಅವರು ಭಾರತ ರತ್ನ ಅಲ್ಲ, ವಿಶ್ವರತ್ನ ಅಂತ ಹೇಳ್ಬೋದು ಅವ್ರಿಗೆ. ಅದಕ್ಕೆ ಅಂಥ ಒಂದು ಸಂವಿಧಾನ ಕೊಟ್ಟಂತಹ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ತಮ್ಮ ಒಂದು ಜೀವನದ ಒಂದು ಅತ್ಯಂತ ಅಮೂಲ್ಯವಾದಂತಹದ್ದು ಒಂದು ಇದನ್ನ ಹೇಳ್ತಾರೆ ಅವರು. ಏನಪ್ಪ ಅಂತಂದ್ರೆ, ನಾನು ಕೇವಲ ಒಂದೇ ಜಾತಿ ಅಥವಾ ಒಂದೇ ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ, ಭಾರತದ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಯ ಸಲುವಾಗಿ ಜೀವ ಸಲ್ಲಿಸಿದ್ದೇನೆ. ಸಂಶಯವಿದ್ದರೆ ಓದಿ ಸಂವಿಧಾನ ಓದಿಕೊಳ್ಳಿ ಅಂತ ಹೇಳೋರು. ಅಂದ್ರೆ ನೋಡ್ರಿ, ಅವರು ಅವರ ಜ್ಞಾನ ಎಲ್ಲರಿಗೂ ಸಮಾನತೆಯನ್ನು ಕಾಣತಕ್ಕಂಥ ಅವರೊಂದು ಈ ಸಂವಿಧಾನ ಒಂದು ಎರಡು ಮಾತ್ರ ಹೇಳ್ಕೊಡೋರು. ನೀವು ಯಾವುದೇ ರೀತಿಯ ಸಂವಿಧಾನ ನೋಡ್ರಿ, ನಮ್ಮ ಮಾತು ಕೇಳ್ರಿ, ಸಂವಿಧಾನವನ್ನು ನೋಡ್ರಿ. ಆಮೇಲೆ ಅವ್ರು ಏನು ಹೇಳಿದ್ರು, 4 ವಿಷಯ ಅಂತ ಹೇಳಿಲ್ಲ, ಎಲ್ಲರೂ ಸೇರಿ ನಮ್ಮ ಸಂವಿಧಾನವನ್ನು ವಾಪಸ್ ಅಂತ ಹೇಳೋರು. ಅಂದ್ರೆ ಅವರಲ್ಲಿ ಇಂಥ ಒಂದು ಅಗಾಧ ಒಂದು ಜ್ಞಾನ, ದೇಶಭಕ್ತಿ ಅಂತ ಹೇಳಿ ನಮ್ಗೆ ನೋಡ್ಬೋದು. ನಾವಿವತ್ತು ದಿವಸ ನೋಡ್ತೀವಿ, ನಾವು ಆದರ್ಶ ವ್ಯಕ್ತಿ ಎಂತ ನೋಡ್ಬೇಕು, ಇಂಥ ಅಂಬೇಡ್ಕರ್ ನೋಡ್ಬೇಕು. ನಾವಿವತ್ತು ಏನು ಮಾಡ್ತೀವಿ, ಯಾವುದೋ ಫಿಲ್ಮ್ ಆ್ಯಕ್ಟ್ ನೋಡ್ತೀವಿ, ಅವರ ಆದರ್ಶವನ್ನು ಇದು ಮಾಡ್ಕೊಂಡು ಏನೇನೋ ಹುಟ್ಟುಕಟ್ಟ ಮಾಡ್ತೀವಿ. ಆದ್ರೆ ನಾವು ಆದರ್ಶಕ್ಕಂಥದ್ದು ಒಳ್ಳೆಯ ವ್ಯಕ್ತಿಗಳನ್ನ, ಆದರ್ಶ ವ್ಯಕ್ತಿ ಅಂತ ಅಂಬೇಡ್ಕರ್ ಅಂತವ್ರನ್ನ, ಮಹಾತ್ಮ ಗಾಂಧಿ ಅಂತವ್ರನ್ನ, ಬಸವಣ್ಣನವ್ರನ್ನ, ಕನಕದಾಸರು ಇಂಥವ್ರು ಆದರ್ಶ ವ್ಯಕ್ತಿಯಾಗಿ ನಾವು ಇದು ಮಾಡಿದ್ರೆ ನಾವು ಜೀವನದಲ್ಲಿ ಒಂದು ಒಳ್ಳೆ ಸಾಧಿಸಲಿಕ್ಕೆ ಆಗ್ತದೆ. ಅದಕ್ಕೆ ಇವತ್ತಿನ ದಿವಸ ಅವರು ನಮ್ಮ ಖಂಡಮ್ಮ ವಿಶೇಷವಾಗಿ ಅವ್ರು ಸೂಕ್ತ ವ್ಯಕ್ತಿನಾಶನ ಅಂತ ಹೇಳ್ಬೋದು. ನಮ್ಮ ಗ್ರಾಮದೊಳಗೆ ಸಾತ್ವಿಕರು ಮತ್ತು ಕ್ರಿಯಾಶೀಲರು ನಾವು ಸಣ್ಣದನ್ನು ಕೇಳ್ತೀವಿ. ಗ್ರಾಮದೊಳಗೆ ಅವರಂತಹ ಒಂದು ಒಳ್ಳೆ ವ್ಯಕ್ತಿ ಎಲ್ಲರೂ ಕೇಳಿ ಅವರೇನ್ರಿ ಅಗ್ನಿ ಬಹಳ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿ ನಾಸಿ ಇವತ್ತು ಅಂಬೇಡ್ಕರ್ ಅವರಿಗೆ ಒಂದು ರೀತಿಯನ್ನು ಮಾಡತಕ್ಕಂಥ ಆ ಸಾರ್ಥಕ್ಯವನ್ನು, ಅಂಬೇಡ್ಕರ್ ಜಯಂತಿ ಸಾರ್ಥಕ್ಯವನ್ನು ಕೊಟ್ಟಂಥ ಇದು ನಮ್ಮ ಖಂಡಮ್ಮ ಸೌರಭರು ಒಳ್ಳೆ ಹೆಸರನ್ನ ತಂದು ಆ ಒಂದು ಸನ್ಮಾನಕ್ಕೆ ಒಂದು ಇದನ್ನು ತಂದು ಕೊಟ್ಟಾರ ಅವರು. ಏನಂತಾರೆ ಕೊಟ್ಟಾರ. ಅದಕ್ಕೆ ಅಂಥ ಒಂದು ಇದು ಮಾಡಿದಕ್ಕೆ ಖಂಡಮ್ಮನವರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತಾ ನಾನು ಸದಾ ಹೇಳ್ತೀನಿ, ನಮ್ಮ ಗ್ರಾಮೀಣ ಅನುಭವ ಮಂಟಪ ಅಂತ ಹೇಳ್ತೀನಿ. ನಮ್ಮ ಕಸ ಅನುಭವ ಮಂಟಪ ಇದೆ. ಯಾಕಂದ್ರೆ ಅವರು ಇಲ್ಲಿ ಜಾತಿ ಮತ ಪಕ್ಷ ಏನಿಲ್ಲ, ಪ್ರತಿಯೊಬ್ಬರು ಜಯಂತಿ ಮಾಡ್ತಾರೆ. ಅದಕ್ಕೆ ನಮ್ಮ ಕಸದ ಅನುಭವ ಮಂಟಪ ಅಂತ ಹೇಳ್ತೀನಿ. ಅದಕ್ಕೆ ಇಂಥ ಒಂದು ಅನುಭವ ಮಂಟಪದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆ ಕಸ ಪ್ರಾಂತ ಹೆಸರಾದಂಥ ನಮ್ಮ ಖಂಡಮ್ಮನವರಿಗೆ ಎಲ್ಲರ ಪರವಾಗಿ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಈ ಒಂದು 2 ಮಾತು ಮಾತಾಡಿಕೊಡ್ತಾರೆ. ತಮ್ಮ ವಿಶೇಷ ಧನ್ಯವಾದ ಹೇಳಿ ನನ್ನ 2 ಮಾತು ನಮ್ಮ ಅನುಭವದ ಜೊತೆಗೆ ನಮ್ಮ ದೇಶದ ಎಲ್ಲ ಯಾವ ರೀತಿ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಹೇಳ್ತಾ ನಮ್ಮ ಗ್ರಾಮಕ್ಕೊಂದು ನಮ್ಮ ಗ್ರಾಮದೊಳಗೆ ಏನು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಚರ್ಚೆಗಳು ಎಲ್ಲ ಶರಣರುಗಳು ಒಂದು ಚರ್ಚೆ ಮಾಡಿದ ಹಾಗೆ ನಮ್ಮ ಪ್ರಸಕ್ತ ಗ್ರಾಮ ಆಗಿದೆ ಅನ್ನೋದಕ್ಕೆ ಕಾರಣ ಈ ಗ್ರಾಮದ ಯಾವತ್ತೂ ಸಮಸ್ತ ಬಾಂಧವರು ಅದಕ್ಕೆ ಧನ್ಯವಾದವಾಗಿ ಕೊಟ್ಟಾರ
ನನ್ನಿಂದ ಒಬ್ಬರಿಗೆ ಆಗೋದಿಲ್ಲ, ಅದಕ್ಕೆಲ್ಲ ಸಹಾಯ ಸಹಕಾರ ಗ್ರಾಮಗಳು ಹಿರಿಯರು ಯುವಕರು ಮೊದಲಿಂದಲೂ ಕೊಡ್ಕೊಂಡು ಬಂದಿದ್ದಾರೆ. ಆ ಒಂದು ಬಂಡಾಟವಾಗಿ ನನಗೆ ಬಹಳ ಶಕ್ತಿ ಅಂದರೆ ಇನ್ನೂ ಒಂದು ಶಕ್ತಿ ಬರಲಿ, ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅದು ಸಣ್ಣ ಧನ್ಯವಾದ. ಕೊನೆಯದಾಗಿ